ಹಲೋ ಸ್ಟೂಡೆಂಟ್ಸ್, ಇದು ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಆ್ಯಂಡ್ ಸೈನ್ಸ್ ವಿಷಯದ 2ನೇ ವರ್ಷದ ತರಬೇತಿದಾರರಿಗೆ ಹೀಟ್ ಟ್ರೀಟ್ಮೆಂಟ್ ಯೂನಿಟ್ನಲ್ಲಿನ ಲೆಸನ್ ನಂಬರ್ 3 ಸರ್ಫೇಸ್ ಹಾರ್ಡ್ನಿಂಗ್. ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ನಲ್ಲಿ 5 ಟೈಪ್ಸ್ ಇದೆ. ಅದರಲ್ಲಿನ 4 ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ಗಳಾದ ಅನೀಲಿಂಗ್, ನಾರ್ಮಲೈಸಿಂಗ್, ಹಾರ್ಡನಿಂಗ್ ಮತ್ತು ಟೆಂಪರಿಂಗ್. ಇವುಗಳನ್ನು ಲೆಸನ್ ನಂಬರ್ 2 ವಿಡಿಯೋನಲ್ಲಿ ನೀವು ತಿಳ್ಕೊಂಡಿದ್ದೀರಿ. ಈಗ ಲೆಸನ್ ನಂಬರ್ 3ನಲ್ಲಿ ಸರ್ಫೇಸ್ ಹಾರ್ಡನಿಂಗ್ ಇದನ್ನು ಕಂಟಿನ್ಯೂ ಮಾಡಿ. ಸರ್ಫೇಸ್ ಹಾರ್ಡನಿಂಗ್ ಇದರ ಪರ್ಪಸಸ್ ಮತ್ತು ಡೆಫಿನಿಷನ್ಗಳನ್ನು ನೋಟ್ ಮಾಡಿಕೊಡ್ರಿ. ಸರ್ಫೇಸ್ ಹಾರ್ಡನಿಂಗ್. ಇಂಟ್ರೊಡಕ್ಷನ್ ಆ್ಯಂಡ್ ಪರ್ಪಸಸ್ ಆಫ್ ಸರ್ಫೇಸ್ ಹಾರ್ಡನಿಂಗ್. Many products such as gears, pistons, pins, camshafts are required to have a heavy, hard, wear-resistant surfaces but tough and shock-resistant inner core. For longer life, this combination of different properties can be obtained by the process of surface hardening. ಇದನ್ನೇ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಮಷಿನರಿಗಳಲ್ಲಿನ ಚಲಿಸುವ ಬಿಡಿಭಾಗಗಳಾದ ಗಿಯರ್ಸ್, ಪಿಸ್ಟನ್ಸ್, ಪಿನ್ಸ್, ಕ್ಯಾಮ್ಶಾಫ್ಟ್ಸ್ಗಳ ಮೇಲ್ಮೈ ಭಾಗವು ಸವೆತವನ್ನು ವಿರೋಧಿಸುವಂತೆ ಗಟ್ಟಿಯಾಗಿರುತ್ತವೆ ಮತ್ತು ಅವುಗಳ ಒಳಗಿನ ಭಾಗವು ಮೃದುವಾದ ಮತ್ತು ಆಘಾತಗಳನ್ನು ಹೀರಿಕೊಳ್ಳುವ ಗುಣಧರ್ಮವನ್ನು ಹೊಂದಿರುತ್ತದೆ. ಈ ರೀತಿಯಾಗಿ ಹೊರಗಿನ ಮೇಲ್ಮೈ ಕಠಿಣ ಮತ್ತು ಒಳಗಿನ ಭಾಗ ಮೃದುವಾಗಿರುವ ಮತ್ತು ಆಘಾತಗಳನ್ನು ಹೀರಿಕೊಳ್ಳುವಂಥ ಗುಣಧರ್ಮಗಳನ್ನು ಹೊಂದಿರುವ ಬಿಡಿಭಾಗಗಳನ್ನು ತಯಾರಿಸಲು ಸರ್ಫೇಸ್ ಹಾರ್ಡನಿಂಗ್ ಹೀಟ್ ಟ್ರೀಟ್ಮೆಂಟನ್ನು ಉಪಯೋಗಿಸಲಾಗುತ್ತದೆ. Definition of surface hardening. Surface hardening is the heat treatment process in which surface of the metal object is hardened while allowing the metal inner core remain soft and tough. ಇದನ್ನು ಕನ್ನಡದಲ್ಲಿ ಹೇಳ್ತೀನಿ. ಸರ್ಫೇಸ್ ಹಾರ್ಡನಿಂಗ್ ಇದು ಒಂದು ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ ಆಗಿರ್ತದೆ. ಇದರಲ್ಲಿ ಮೆಟಲ್ಗಳ ಸರ್ಫೇಸನ್ನು ಹೀಟ್ ಟ್ರೀಟ್ಮೆಂಟ್ನಿಂದ ಹಾರ್ಡ್ ಮಾಡಲಾಗ್ತದೆ. ಆದರೆ ಅದರ ಒಳಗಿನ ಭಾಗ ಅಂದರೆ ಇನ್ನರ್ ಕೋರನ್ನು ಹಾಗೆ ಸಾಫ್ಟ್ ಮತ್ತು ಟಫ್ ಇರುವ ಹಾಗೆ ಉಳಿಸಲಾಗ್ತದೆ. ಸರ್ಫೇಸ್ ಹಾರ್ಡನಿಂಗ್ನಲ್ಲಿ 4 ಮೆಥಡ್ಸ್ ಇದೆ. ಅದು ಕೇಸ್ ಹಾರ್ಡನಿಂಗ್. ಕೇಸ್ ಹಾರ್ಡನಿಂಗ್ನಲ್ಲಿ ಮತ್ತೆ ಸಬ್ ಟೈಪ್ಸ್ ಆರ್ ಮೆಥಡ್ಸ್ ಇದೆ. ಪ್ಯಾಕ್ ಕಾರ್ಬರೈಸಿಂಗ್, ಲಿಕ್ವಿಡ್ ಕಾರ್ಬರೈಸಿಂಗ್, ಗ್ಯಾಸ್ ಕಾರ್ಬರೈಸಿಂಗ್. ಸೆಕೆಂಡ್ ಒನ್ ನೈಟ್ರೈಡಿಂಗ್, ಫ್ಲೇಮ್ ಹಾರ್ಡನಿಂಗ್ ಮತ್ತು ಇಂಡಕ್ಷನ್ ಹಾರ್ಡನಿಂಗ್. ಇದನ್ನು ನೋಟ್ ಮಾಡ್ಕೊರಿ. ಫಸ್ಟ್ ಒನ್, ಕೇಸ್ ಹಾರ್ಡನಿಂಗ್. Parts to be heated by this process are made from low carbon steel with 0.15% carbon. The steel will not respond to direct heat. The steel is subjected to heated at high carbon level. So the part to be heated is put into carbonaceous atmosphere and heated. The carbon will enter into outer layer of metal. This process is called carburizing. The carbon can be supplied as a
solid, liquid or gas. According to this, there are three types of carburizing methods, and heating temperature in this process is 880 degree centigrade to 930 degree centigrade. ಇದನ್ನೇ ಕನ್ನಡದಲ್ಲಿ ಹೇಳ್ತೀನಿ. ಕೇಸ್ ಹಾರ್ಡನಿಂಗ್ ಈ ಪ್ರೊಸೆಸ್ನಲ್ಲಿ ಹೀಟ್ ಮಾಡಬೇಕಾಗಿರುವ ಮೆಟಲ್ ಪಾರ್ಟ್ಸ್ಗಳು ಲೋ ಕಾರ್ಬನ್ ಸ್ಟೀಲ್ಗಳಾಗಿರ್ತವೆ, ಅಂದರೆ ಕಾರ್ಬನ್ ಕಂಟೆಂಟ್ ಕಡಿಮೆ ಆಗಿರ್ತದೆ. ಇಂಥ ಮೆಟಲ್ಗಳ ಪಾರ್ಟ್ಗಳನ್ನು ಮೇಲ್ಮೈ ನೇರವಾಗಿ ಹೀಟ್ ಮಾಡಿ ಹಾರ್ಡ್ ಮಾಡಲು ಸಾಧ್ಯವಾಗೋದಿಲ್ಲ. ಅದಕ್ಕಾಗಿ ಹೀಟ್ ಮಾಡಬೇಕಾಗಿರುವಂಥ ಮೆಟಲ್ ಪಾರ್ಟ್ಸ್ಗಳನ್ನು ಕಾರ್ಬನ್ ಅಥವಾ ಇಂಗಾಲದಿಂದ ಕೂಡಿದ ವಾತಾವರಣದಲ್ಲಿ ಹೀಟ್ ಮಾಡಲಾಗುತ್ತದೆ. ಇದರಿಂದ ಮೆಟಲ್ ಪಾರ್ಟ್ಸ್ಗಳ ಮೇಲ್ಮೈ ಪದರದಲ್ಲಿ ಮಾತ್ರ ಕಾರ್ಬನ್ ಸೇರಿಕೊಂಡು ಹೈ ಕಾರ್ಬನ್ ಸ್ಟೀಲ್ ಆಗಿ ಪರಿವರ್ತನೆ ಹೊಂದುತ್ತದೆ. ಈ ಪ್ರೊಸೆಸ್ಸನ್ನು ನಾವು ಕಾರ್ಬರೈಸಿಂಗ್ ಅನ್ನುತ್ತೇವೆ. ಈ ಪ್ರೊಸೆಸ್ನಲ್ಲಿ ಉಪಯೋಗಿಸುವ ಕಾರ್ಬನ್ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸಿಯಸ್ ಆಗಿರಬಹುದು, ಅಂದರೆ ಘನ ದ್ರವ ಅನಿಲ ರೂಪದಲ್ಲಿ ಇರಬಹುದು. ಇದಕ್ಕೆ ಅನುಗುಣವಾಗಿ ಕೇಸ್ ಹಾರ್ಡನಿಂಗನ್ನು 3 ಮೆಥಡ್ಗಳಲ್ಲಿ ಮಾಡಬಹುದು. There are 3 types of case hardening methods. First one, pack carburizing. Carburizing medium is wood, bone, leather or charcoal with energizer, barium carbonate. In this process, metal is kept in metal box and heated. Later, box is cooled slowly. ಪ್ಯಾಕ್ ಕಾರ್ಬರೈಸಿಂಗ್ನಲ್ಲಿ ಕಾರ್ಬರೈಸಿಂಗ್ ಮೀಡಿಯಮ್ ಇದು ಸಾಲಿಡ್ ರೂಪದಲ್ಲಿರ್ತದೆ. ಅದು ವುಡ್, ಬೋನ್, ಲೆದರ್ ಆರ್ ಚಾರ್ಕೋಲ್, ಅಂದರೆ ಕಟ್ಟಿಗೆ, ಎಲುಬು, ಚರ್ಮ ಅಥವಾ ಚಾರ್ಕೋಲ್ ಇರ್ಬೋದು. ಇದ್ರ ಜೊತೆ ಎನರ್ಜೈಸರ್ ಆಗಿ ಬೇರಿಯಂ ಕಾರ್ಬೋನೇಟ್ ಇದನ್ನು ಸೇರಿಸಲಾಗಿರ್ತದೆ. ಈ ಪ್ರೊಸೆಸ್ನಲ್ಲಿ ಹೀಟ್ ಮಾಡಬೇಕಾದ ಮೆಟಲನ್ನು ಬಾಕ್ಸ್ನಲ್ಲಿ ಪ್ಯಾಕ್ ಮಾಡಿ ಅದನ್ನು ಹೀಟ್ ಮಾಡಲಾಗ್ತದೆ. ನಂತರ ಬಾಕ್ಸ್ ಇದನ್ನು ಸ್ಲೋಲಿ ಕೂಲ್ ಮಾಡಲಾಗ್ತದೆ. 1. Liquid carburizing. Carburizing medium is liquid called salt bath, maybe sodium carbonate, sodium cyanide and barium chloride. This is very rapid carburizing. It is quenched immediately. Liquid carburizing ಮೆಥಡ್ನಲ್ಲಿ ಕಾರ್ಬರೈಸಿಂಗ್ ಮೀಡಿಯಮ್ ದ್ರವ ರೂಪದಲ್ಲಿ ಇರ್ತದೆ. ಇದನ್ನು ನಾವು ಸಾಲ್ಟ್ ಬಾತ್ ಎಂದು ಹೇಳ್ಬೋದು. ಇದರಲ್ಲಿ ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಸೈನೈಡ್ ಆ್ಯಂಡ್ ಬೋರಿಯಂ ಕ್ಲೋರೈಡ್ ಇವುಗಳನ್ನು ಬಳಸಲಾಗ್ತದೆ. ಈ ಕಾರ್ಬರೈಸಿಂಗ್ ಮೆಥಡ್ ತ್ವರಿತವಾಗಿ ಕಾರ್ಬರೈಸಿಂಗ್ ಮಾಡಲು ಅನುಕೂಲಕರವಾಗಿರ್ತದೆ. ಇದರಲ್ಲಿ ಕ್ವೆಂಚಿಂಗನ್ನು ಕೂಡ ಇಮ್ಮಿಡಿಯೇಟಾಗಿ ಮಾಡಲಾಗ್ತದೆ. ಥರ್ಡ್ ಒನ್, ಗ್ಯಾಸ್ ಕಾರ್ಬರೈಸಿಂಗ್. ದ ಕಾರ್ಬರೈಸಿಂಗ್ ಮೀಡಿಯಮ್ ಈಸ್ ಅ ಗ್ಯಾಸ್ such as methane or propane. Metal is heated in gas tight container. Quenching and tempering is done later. ಗ್ಯಾಸ್ ಕಾರ್ಬರೈಸಿಂಗ್ನಲ್ಲಿ ಕಾರ್ಬರೈಸಿಂಗ್ ಮೀಡಿಯಮ್ ಗ್ಯಾಸ್ ರೂಪದಲ್ಲಿ ಇರ್ತದೆ. ಇಲ್ಲಿ ಉಪಯೋಗಿಸಿರುವ ಪದಾರ್ಥಗಳು ಮೀಥೇನ್ ಅಥವಾ ಪ್ರೋಪೇನ್ ಇರ್ಬೋದು. ಮೆಟಲ್ಗಳನ್ನು ಗ್ಯಾಸ್ಗಳಿಂದ ತುಂಬಿದ ಕಂಟೈನರ್ಗಳಲ್ಲಿ ಹೀಟ್ ಮಾಡಲಾಗುತ್ತದೆ. ಅದಾದ ನಂತರ ಕ್ವೆಂಚಿಂಗ್ ಮತ್ತು ಟೆಂಪರಿಂಗ್ ಪ್ರೊಸೆಸ್ಗಳನ್ನು ಮಾಡಲಾಗುತ್ತದೆ. ಸರ್ಫೇಸ್ ಹಾರ್ಡನಿಂಗ್ ಮೆಥಡ್, ಸೆಕೆಂಡ್ ಒನ್, ನೈಟ್ರೈಡಿಂಗ್.
In this process, nitrogen is added to the surface of steel, which gives extreme hardness to the surface. This is used for alloy steel. Temperature level is 500 degree centigrade to 550 degree centigrade in an atmosphere of ammonia gas and held it for a period of time. There are two types in this: gas nitriding and salt bath nitriding. ನೈಟ್ರೈಡಿಂಗ್ ಪ್ರೊಸೆಸ್ನಲ್ಲಿ ಮೆಟಲ್ಗಳ ಮೇಲ್ಮೈ ಪದರಿಗೆ ನೈಟ್ರೋಜನ್ ಹಾಕಲಾಗ್ತದೆ. ಇದು ಮೆಟಲನ್ನು ಅತ್ಯಂತ ಗಟ್ಟಿಯಾಗಿ ಪರಿವರ್ತಿಸುತ್ತದೆ ಮತ್ತು ಇದನ್ನು ಅಲಾಯ್ ಸ್ಟೀಲ್ಗಳ ಸರ್ಫೇಸ್ ಹಾರ್ಡನಿಂಗ್ ಮಾಡಲು ಉಪಯೋಗಿಸಲಾಗುತ್ತದೆ. ಇದಕ್ಕೆ ಬೇಕಾಗಿರುವ ಟೆಂಪರೇಚರ್ ಲೆವೆಲ್ 500 ಡಿಗ್ರಿ ಸೆಂಟಿಗ್ರೇಡ್ ಟು 550 ಡಿಗ್ರಿ ಸೆಂಟಿಗ್ರೇಡ್ ಇರ್ತದೆ. ನೈಟ್ರೈಡಿಂಗ್ ದಲ್ಲಿ ಎರಡು ಮೆಥಡ್ ಇರ್ತದೆ. ಒಂದು ಗ್ಯಾಸ್ ನೈಟ್ರೈಡಿಂಗ್, ಎರಡನೇದು ಸಾಲ್ಟ್ ಬಾತ್ ನೈಟ್ರೈಡಿಂಗ್. 1. Flame hardening. It is a process of surface hardening by which steel or cast iron is heated rapidly to a high temperature above the hardening temperature by a flame produced by a special type of burners and cooled immediately by water spray. Advantages: less distortion, very quick, less fuel consumption, high depth hardening. ಫ್ಲೇಮ್ ಹಾರ್ಡನಿಂಗ್ ಪ್ರೊಸೆಸ್ಸನ್ನು ಕಾಸ್ಟ್ ಐರನ್ಗಳ ಸರ್ಫೇಸ್ ಹಾರ್ಡನಿಂಗ್ ಮಾಡಲು ಬಳಸಲಾಗುತ್ತದೆ. ಇದರಲ್ಲಿ ಉರಿಯುತ್ತಿರುವ ಜ್ವಾಲೆಯಿಂದ ತ್ವರಿತವಾಗಿ ಮೆಟಲ್ಗಳ ಸರ್ಫೇಸನ್ನು ಹೀಟ್ ಮಾಡಲಾಗುತ್ತದೆ. ನಂತರ ನೀರನ್ನು ಸ್ಪ್ರೇ ಮಾಡುವುದರ ಮುಖಾಂತರ ತಂಪುಗೊಳಿಸಲಾಗುತ್ತದೆ. ಫ್ಲೇಮ್ ಹಾರ್ಡನಿಂಗ್ ಇದರ ಅಡ್ವಾಂಟೇಜ್ಗಳು: ಕಡಿಮೆ ನ್ಯೂನತೆ ಬರುತ್ತದೆ, ತ್ವರಿತವಾಗಿ ಸರ್ಫೇಸ್ ಹಾರ್ಡನಿಂಗ್ ಪ್ರೊಸೆಸ್ ಮಾಡಬಹುದು ಮತ್ತು ಈ ಪ್ರೊಸೆಸ್ನಲ್ಲಿ ಕಡಿಮೆ ಇಂಧನದ ಬಳಕೆ ಆಗುತ್ತದೆ. 4th one, induction hardening. In this method, the metal to be surface hardened is placed in an induction coil through which high frequency of current is passed and surface is heated. Depth of hardness depends upon frequency of current supplied and depth of penetration is inversely proportional. Advantages: it is rapid, no scaling effect, depth of hardness is easily controlled. ಇಂಡಕ್ಷನ್ ಹಾರ್ಡನಿಂಗ್ ಪ್ರೊಸೆಸ್ನಲ್ಲಿ ಹೀಟ್ ಮಾಡಬೇಕಾದ ಮೆಟಲನ್ನು ತಂತಿಯಿಂದ ಸುತ್ತಿ ಅದರಲ್ಲಿ ಹೈ ಫ್ರೀಕ್ವೆನ್ಸಿ ಕರೆಂಟನ್ನು ಪಾಸ್ ಮಾಡಲಾಗುತ್ತದೆ. ಇದರಿಂದ ಮೆಟಲ್ಗಳ ಸರ್ಫೇಸನ್ನು ಹೀಟ್ ಮಾಡಲು ಸುಲಭ ಸಾಧ್ಯವಾಗುತ್ತದೆ. ಹಾರ್ಡ್ನೆಸ್ ಇದರ ಆಳವು ಕರೆಂಟ್ ಸಪ್ಲೈನ ಫ್ರೀಕ್ವೆನ್ಸಿಯನ್ನು ಅವಲಂಬಿಸಿರುತ್ತದೆ. ಅಡ್ವಾಂಟೇಜಸ್ ಆಫ್ ಇಂಡಕ್ಷನ್ ಹಾರ್ಡನಿಂಗ್: ಹಾರ್ಡನಿಂಗನ್ನು ತ್ವರಿತವಾಗಿ ಮಾಡಬಹುದು. ಇಂಡಕ್ಷನ್ ಹಾರ್ಡನಿಂಗ್ ಮಾಡಿದ ಮೆಟಲ್ಗಳಲ್ಲಿ ಯಾವುದೇ ಡಿಫೆಕ್ಟ್ಸ್ಗಳು ಬರುವುದಿಲ್ಲ ಮತ್ತು ಹಾರ್ಡನಿಂಗ್ ಡೆಪ್ತ್ ಇದನ್ನು ಸುಲಭವಾಗಿ ಕಂಟ್ರೋಲ್ ಮಾಡಬಹುದು. ಹೀಟ್ ಟ್ರೀಟ್ಮೆಂಟ್ ಈ ಯೂನಿಟನ್ನು 3 ಲೆಸನ್ಗಳಲ್ಲಿ 3 ವಿಡಿಯೋಗಳಲ್ಲಿ ಕಂಪ್ಲೀಟ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ PDF ಅನ್ನು ನಿಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಕಳಿಸಿರುತ್ತೇನೆ. ನೀವು ಅವುಗಳನ್ನು ಸಾಲ್ವ್ ಮಾಡಿ ಯಾವುದೇ ಡೌಟ್ ಇದ್ದರೆ ಕಾಲ್ ಮಾಡಿ ಕೇಳ್ಕೋಬೇಕು. ಥ್ಯಾಂಕ್ ಯು.